ಅನೀನದತ್ ಪದ್ಮಭವೋ ಮೃದಂಗಂ ಜಗೌ ಹನುಮಾನ್ ಜಗತಾಮಧೀಶಂ. ಅನೀನದತ್ ಪದ್ಮಭವೋ ಮೃದಂಗಂ ಜಗೌ ಹನುಮಾನ್ ಜಗತಾಂ ಅಧೀಶಂ. ಆದರ್ಶಯತ್ತಾಲಗತೀಕಪರ್ದಿ ನನರ್ಥ ಗೋಪಾಲಕ ಬಾಲಮೂಲಿ. ನನರ್ಥ ಗೋಪಾಲಕ ಬಾಲಮೂಲಿ. ನಾಗಪತ್ನ್ಯವೂಚುಃ ನ್ಯಾಯೋ ಹಿ ದಂಡಃ ಕೃತಕಿಲ್ಬಿಷೇಸ್ಮಿನ್ ತವಾವತಾರಖಿಲ ನಿಗ್ರಹಾಯ ರಿಪೋಃ ಸುತಾನಾಂ ಅಪಿ ತುಲ್ಯದೃಷ್ಟೇ ಧಸ್ಮೇ ದಮಂ ಫಲಂ ಏವಾನುಶಂಸ್ಯಂ. ಅನುಗ್ರಹೋಯಂ ಭವತಾ ಕೃತೋ ಹಿನೋ ದಂಡೋ ಸತಾಂ ತೇ ಖಲು ಕಲ್ಮಷಾಪಃ. ಯದ್ ದಂಡಶೂಕತ್ವಮಮುಷ್ಯ ದೇಹಿನಃ ಕ್ರೋಧೋಪಿ ತೇನುಗ್ರಹ ಏವ ಸಮ್ಮತಃ. ಕ್ರೋಧೋಪಿ ತೇನುಗ್ರಹ ಏವ ಸಮ್ಮತಃ. ಸತ್ಯಂ ಪರಂ ಧೀಮಹಿ. ಕೃಷ್ಣ ಅಂದರೆ ಅದು ಸೂಜಿಗಲ್ಲಿನ ಆಕರ್ಷಕ ವ್ಯಕ್ತಿತ್ವ. ನಂದವ್ರಜದಲ್ಲಿ ಕೃಷ್ಣನಿದ್ದಾನೆ ಅಂತಂದರೆ ಎಲ್ಲರಿಗೂ ಒಂದು ಭರವಸೆ, ಏನೇ ತೊಂದರೆ ಆದರೂ ಕೂಡ ಕೃಷ್ಣನಿದ್ದಾನೆ ಅಂತ. ಅಂಥದ್ದೇ ಒಂದು ಪ್ರಸಂಗ ಮುಂದೆ ನಡೆದದ್ದು. ಯಮುನಾ ತೀರದ ಅವರಿಗೆಲ್ಲ ಅನುಕೂಲ ಆಗುವ ಒಂದು ಮಡುವಿನ ಜಾಗದಲ್ಲಿ ಇದ್ದಕ್ಕಿದ್ದಂತೆ ಎಲ್ಲ ಕಾಡು ಪ್ರಾಣಿಗಳು, ನಾಡು ಪ್ರಾಣಿಗಳು ತಲೆ ತಿರುಗಿ ಬಿದ್ದಿದ್ದಾವೆ, ಜೀವ ಕಳೆದುಕೊಂಡಿದ್ದಾವೆ. ಅಥ ಗಾವಶ್ಚ ಗೋಪಾಶ್ಚ ನಿದಾಘಾಘಾತ ಪೀಡಿತಾಹ. ಬಿಸಿಲಿಗೆ ಒದ್ದಾಡಿ ಇದ್ದಕ್ಕಿದ್ದಂತೆ ಆಗಸದಲ್ಲಿ ತಲೆ ಸುತ್ತಿ ಬೀಳುವ ಹಾಗೆ ಇಲ್ಲಿ ಆ ಮಡುವಿನ ನೀರನ್ನು ಕುಡಿದೊಡನೆ ಮಡುವಿನ ಮೇಲ್ಭಾಗದ ಗಾಳಿಗೆ ತಮ್ಮ ಶರೀರವನ್ನು ತಾಗಿಸಿಕೊಂಡೊಡನೆ ಉರುಳಿ ಬಿದ್ದಿದ್ದಾವೆ. ಬಿದ್ದಾಗ ಎಲ್ಲ ಹುಡುಗರು ಓಡಿ ಬಂದು ಕೃಷ್ಣನ ಬಳಿ ದೂರು ಕೊಟ್ಟಿದ್ದಾರೆ. ಕೃಷ್ಣ, ನಮ್ಮೆಲ್ಲ ಹಸುಗಳು ಹಸು ನೀಗಿದ್ದಾವೆ, ನಮ್ಮ ಬದುಕಿನ ಜೀವಾಳದ ಸ್ವರೂಪದಲ್ಲಿರುವಂತಹ ಅವುಗಳನ್ನು ಕಳ್ಕೊಂಡು ನಮಗೆ ಬದುಕಿಗೆ ಅರ್ಥ ಇಲ್ಲ, ಅದರಿಂದಾಗಿ ಬೇಗನೆ ಬಂದು ರಕ್ಷಿಸಬೇಕು ಅಂತ ಕೇಳಿಕೊಂಡೊಡನೆ ಯಾರನ್ನೂ ಕಾಯಲಿಲ್ಲ. ಬಲರಾಮನು ಅಲ್ಲಿ ಇರಲಿಲ್ಲ, ನೇರವಾಗಿ ಬಂದಿದ್ದಾನೆ. ಬಂದೊಡನೆ ವೀಕ್ಷತಾಂತೈವ ವೈ ತಥಾಭೂತಾನ್ ಕೃಷ್ಣೋ ಯೋಗೇಶ್ವರೇಶ್ವರ ಈಕ್ಷಯ ಅಮೃತವರ್ಷಿಣ್ಯ ಸ್ವನಾಥಾನ್ ಸಮಜೀವಯತ್. ತನ್ನನ್ನೇ ಒಡೆಯ ಅಂತ ಭಾವಿಸಿದಂತಹ ಸಮಸ್ತ ಜೀವಗಳನ್ನು ಕೂಡ ಕೇವಲ ತನ್ನ ಕಡೆಗಣ್ಣ ಕುಡಿನೋಟದಿಂದ ಅಮೃತದ ರಸಸೇಚನೆಯನ್ನು ಅವುಗಳ ಮೇಲೆ ಇರಿಸಿ ಅವುಗಳನ್ನು ಮತ್ತೆ ಸಮಜೀವಯತ್ ಎದ್ದೇಳಿಸಿದ. ಅವುಗಳೆಲ್ಲ ಏನೋ ನಿದ್ದೆಯಿಂದ ಎದ್ದು ಮೊದಲಿನ ಆ ವ್ಯಥೆಯೆಲ್ಲ ಕಳ್ಕೊಂಡು ಈಗ ಹೊಸ ಹುರುಪಿನಿಂದ ಸಂತೋಷದಿಂದ ಅತ್ತ ಇತ್ತ ಓಡಾಡಿದ್ದಾವೆ. ಹುಡುಗರೆಲ್ಲ ಮಾತಾಡ್ತಾ ಇದ್ದಾರೆ, ಸಮಸ್ಯೆ ಪರಿಹಾರ ಆಯಿತು ಅಂತ. ಆದರೆ ಕೃಷ್ಣನಿಗೆ ಗೊತ್ತಿದೆ ಸಮಸ್ಯೆ ಪರಿಹಾರ ಆಗಿಲ್ಲ, ಸಮಸ್ಯೆ ಇನ್ನು ನಿಜವಾಗಿ ಇರುವ ಸಮಸ್ಯೆ ಮುಂದೆ ಇದೆ ಅಂತ ಭಾವಿಸಿ ಅಲ್ಲೇ ಒಂದು ಕದಂಬ ವೃಕ್ಷವನ್ನು ಏರಿ ಆಡುವ ನೆಪದಲ್ಲಿ, ಹುಡುಗರಿಗೆ ಗೊತ್ತಾಗಬಾರ್ದಲ್ಲ ಏನು ಮಾಡ್ತಾ ಇದ್ದೇನೆ ಅಂತ, ತಕ್ಷಣವೇ ಆ ಮಡುವಿನೊಳಗೆ ನೆಗೆದಿದ್ದಾನೆ. ನೆಗೆದು ಬಹಳ ಹೊತ್ತಾಯಿತು. ಆ ತೆರೆಗಳಲ್ಲಿ ಇದ್ದಕ್ಕಿದ್ದಂತೆ ಕ್ಷೋಭೆ ಕಾಣಿಸ್ತಾ ಇದೆ.
ವಿಷದ ಉಸಿರು ಮೇಲಕ್ಕೆ, ಯಾಕೆಂದರೆ ಒಳಕ್ಕೆ ಪ್ರವೇಶ ಮಾಡಿದ ಕೃಷ್ಣ ನಿಗ್ರಹಕ್ಕಾಗಿ ಅದರ ಬಾಲವನ್ನು ಹಿಡಿದಿದ್ದಾನೆ. ಅದರ ಮುಖವನ್ನು ನಿಗ್ರಹಿಸುವುದಕ್ಕೋಸ್ಕರ ಕಾಲಿನಿಂದ ಒದ್ದಿದ್ದಾನೆ. ಈ ಎಲ್ಲ ಒಳಗಿನ ಪ್ರಸಂಗಗಳು ಬಹಳ ಹೊತ್ತಾದರೂ ಅದು ಹೊರಕ್ಕೆ ಕಾಣದೇ ಇದ್ದಾಗ ಗಾಬರಿಯಾಗಿ ಹುಡುಗರೆಲ್ಲ ಮನೆಗೆ ಓಡಿ ಹೋದರು. ತಂದೆ ತಾಯಿಗಳನ್ನು ಕೂಗಿ ಕರೆದ್ರು. ಕೃಷ್ಣ ಮಡುವಿನೊಳಗೆ ನೆಗೆದಿದ್ದಾನೆ, ಮತ್ತೆ ಮರಳಿ ತಲೆ ಎತ್ತಿ ಹೊರಗೆ ಕಾಣಿಸಿಕೊಂಡಿಲ್ಲ. ಏನಾಯಿತು ಅಂತ ಗೊತ್ತಿಲ್ಲ. ಎಲ್ಲರ ಕಣ್ಣಲ್ಲೂ ನೀರು. ಹುಡುಗಿಯರಂತೂ ಬಂದು ಅಯ್ಯೋ ಕೃಷ್ಣ ಯಾಕೆ ನೀನು ಹೋದೆ? ಅವರಷ್ಟೊತ್ತಿಗೆ ಅವನು ಹೋಗುವಾಗ ಏನೋ ಮಾಡ್ತಾನೆ ಅಂತ ಗೊತ್ತಾಗಿ ಆಚೆ ಹೋಗಬೇಡ ಕೃಷ್ಣ ಅಂತ ತಡೆದಿದ್ರು. ಆದರೂ ಕೃಷ್ಣ ನಮ್ಮ ಮಾತು ಕೇಳದೆ ಹೋಗಿದ್ದಾನೆ ಅಂತ ಯಶೋದೆ ನಂದಗೋಪರ ಎದುರು ನಿಂತು ತಮ್ಮ ದುಃಖವನ್ನು ತೋಡಿಕೊಳ್ಬೇಕಾದ್ರೆ ಅಲ್ಲಿ ಬಲರಾಮ ತಡೆದು ನಿಲ್ಲಿಸಿದ. ಏನೂ ಆಗಲ್ಲ, ಹೆದರದಿರಿ. ಅಷ್ಟೊತ್ತಿಗೆ ಬಲರಾಮ ಬಂದವನು ಎಲ್ಲರನ್ನು ಸಮಾಧಾನ ಪಡಿಸಿದ್ದಾನೆ. ಬಹಳ ದಿವಸ ಆಗಿತ್ತು, ಅವರಿಗೊಂದು ಕಾರ್ಯಕ್ರಮ ನಡೆದು ಅಭ್ಯಾಸ ಇರಲಿಲ್ಲ ಊರಲ್ಲಿ, ಬೇಸರ ಆಗಿತ್ತು. ಅದಕ್ಕೋಸ್ಕರ ಕೃಷ್ಣ ಒಂದು ಹೊಸ ಕಾರ್ಯಕ್ರಮ ಮಾಡಿ ಇಡೀ ಊರಿನ ಎಲ್ಲ ಜನ ಒಟ್ಟು ಸೇರಿದ್ದಾರೆ. ಜನ ಒಟ್ಟು ಸೇರಿದ ಕಾರ್ಯಕ್ರಮ ಮಾಡಬೇಕು, ಒಟ್ಟು ಸೇರಿಸಿ ಕಾರ್ಯಕ್ರಮ ಮಾಡೋದು ಕಷ್ಟ ಅಂತ ಅನ್ನುವ ಹಾಗೆ ಒಂದು ಸೂಚನೆ ಕೊಡುವಂತೆ ಎಲ್ಲರನ್ನು ಸೇರಿಸಿ ಆ ಹೊತ್ತಿನಲ್ಲಿ ಬಲರಾಮ ಸಮಾಧಾನ ಮಾಡುವಷ್ಟರಲ್ಲಿ ಮತ್ತು ತಾನೇ ತನ್ನ ನಡಾವಳಿಯಿಂದಲೇ ಸಮಾಧಾನ ತೋರುವುದಕ್ಕಾಗಿ ಆ ಮಡುವಿನಿಂದ ಹೊರಕ್ಕೆ ನೆಗೆದು ತನ್ನ ವಿಷದ ಹೆಡೆಗಳಿಂದ ಕೃಷ್ಣನನ್ನು ಹಿಡಿಯುವುದಕ್ಕಾಗಿ ಮಾಡುವ ಪ್ರಯತ್ನದಲ್ಲಿ ಕೃಷ್ಣ ಒಂದು ಹೆಡೆಯಿಂದ ಇನ್ನೊಂದು ಹೆಡೆಯ ಮೇಲೆ ನೆಗೀತಾ ಇದ್ದಾನೆ. ಆ ಹೆಡೆಯ ಮೇಲೆ ನೆಗೆದಾಗ ಅಲ್ಲಿ ಇರುವ ಕೃಷ್ಣನನ್ನು ಹೊಡೆದು ಉರುಳಿಸಬೇಕು ಅಂತ ಮತ್ತೊಂದು ಹೆಡೆಯಿಂದ ಅಲ್ಲಿಗೆ ನುಗ್ಗಿದ್ದಾನೆ. ಯಾವ ಹೆಡೆಯ ಮೇಲೆ ಕಾಲಿಟ್ಟಿದ್ದಾನೋ ಆ ಹೆಡೆಯ ಮೇಲೆ ಮತ್ತೊಂದು ಹೆಡೆ ಬಂದಾಗ ಅದರ ಮೇಲೆ ಕಾಲಿಟ್ಟು ಕುಣಿದಿದ್ದಾನೆ. ನಮ್ಮ ಲೋಕದಲ್ಲೊಂದು ಮಾತಿದೆ, ಕುಣಿಯಲಾರದವಳಿಗೆ ನೆಲ ಡೊಂಕು ಅಂತ. ಇವನು ಡೊಂಕಾದ ನೆಲದಲ್ಲಿ ಚೆನ್ನಾಗಿ ಕುಣಿದು ಹಲ್ಲೀಸಕ ನೃತ್ಯವನ್ನೇ ತೋರಿಸಿ ಅದು ಹೇಗೆ ಅಷ್ಟೊತ್ತಿಗೆ ಏನಾಯಿತು ಅಂತ ಅನ್ನೋದನ್ನು ವಾದರಾಜಗುರು ಸಾರ್ವಭೌಮರು ಬಹಳ ಚೆನ್ನಾಗಿ ಹೇಳ್ತಾರೆ. ಆ ಪದ್ಯವನ್ನೇ ಸ್ಫೂರ್ತಿಯಾಗಿ ಇಟ್ಟುಕೊಂಡು ಕನಕದಾಸರು ಬಹಳ ಚೆನ್ನಾಗಿ ದೇವಿ ನಮ್ಮ ದ್ಯಾವಾರು ಬಂದವರೇ ಬನ್ನೀರೇ ನೋಡ ಬನ್ನೀರೇ ಅಂತ ಹೇಳುವಾಗ, ಡೊಳ್ಳಿನ ಮೇಲ್ಕೈ ಭರಮಪ್ಪ ಹಾಕ್ಯಾನ, ತಾಳವ ಶಿವನಪ್ಪ ತಟ್ಟಾನ್ಮ್ಯ, ಒಳ್ಳೊಳ್ಳೆ ಪದಗಳ ಹನುಮಪ್ಪ ಹಾಡ್ಯಾನ, ಚೆಲುವ ಕನಕಪ್ಪ ಕುಣಿದಾನ್ಮ್ಯ ಅನ್ನುವ ಅದೇ ಪದ್ಯವನ್ನು ಯಥಾವತ್ತಾಗಿ ಹಳ್ಳಿಯ ಜನರಿಗೂ ಮನಸ್ಸಿನಲ್ಲಿ ಅದು ಕೂತು ಬಿಡಬೇಕು. ಆ ದೃಶ್ಯ ಹೃದಯದಲ್ಲೇ ನಮ್ಮ ನಿತ್ಯದಲ್ಲಿ ನಮ್ಮ ಒಳಗಿನ ಹೆಡೆ ಎತ್ತಿ ಕುಣಿಯುವಂತಹ ಶಕ್ತಿಯನ್ನು, ಕುಂಡಲಿಯನ್ನು ಜಾಗೃತಗೊಳಿಸುವುದಕ್ಕೋಸ್ಕರ ಮೇಲಿನಿಂದ ನಿಂತು ಅವುಗಳಲ್ಲಿರುವ ವಿಷವನ್ನು ಕಳೆದು ಎತ್ತರಕ್ಕೆ ಏರಿಸ್ತಾನೆ ಅನ್ನುವ ಸೂಚನೆಯನ್ನು ಕೊಡುವಂತೆ ಕೃಷ್ಣ ಅಲ್ಲಿ ಚೆನ್ನಾಗಿ ಕುಣಿದು ಎಲ್ಲರ ಮನಗಳನ್ನು ತಣಿಸಿದ್ದಾನೆ. ಬಹಳ ಹೊತ್ತಾದರೂ ಗಂಡು ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅಂತನ್ನುವ ಹಾಗೆ ಅವನಿನ್ನೂ ಬಗ್ಗಿರಲಿಲ್ಲ. ಪೆಟ್ಟು ತಿಂದು ನೆತ್ತರು ಕಾರ್ತಾ ಇದ್ದಾನೆ, ವಿಷ ಉಗುಳ್ತಾ ಇದ್ದಾನೆ. ಇಷ್ಟಾದರೂ ಅವನಿಗೆ ಇನ್ನೂ ತಾನು ತಪ್ಪು ಮಾಡಿದ್ದೇನೆ ಅಂತ ಹೇಳುವ ಬಾಯಿ ಬರಲಿಲ್ಲ. ಆಗ ಆ ಹೆಣ್ಣು ಮಕ್ಕಳು ಓಡಿ ಬರ್ತಾರೆ, ನಾಗಪತ್ನಿಯರು ಬಂದು ಅವನ ಪರವಾಗಿ ತಾವು ಕ್ಷಮೆಯನ್ನು ಕೇಳುತ್ತಾರೆ. ಅಲ್ಲಿ ಅವರು ಹೇಳಿದ ಮಾತು, ತಪ್ಪಿಗೆ ಶಿಕ್ಷೆ ಅಂತನ್ನುವುದು ನ್ಯಾಯ, ಅದು ಕರೆಕ್ಟು. ನೀನು ಮಾಡಿದ ಈ ಹೆಡೆಯ ಮೇಲೆ ಕುಣಿದು ನಮ್ಮ ಯಜಮಾನನ ತಲೆಯ ವಿಷವನ್ನು ಮದವನ್ನು ಇಳಿಸಿದ್ದು ಅದು ಸರಿಯಾದ ಕ್ರಮ, ಅದನ್ನು ನಾವು ಸಂತೋಷ ಪಡ್ತೇವೆ. ನಿನ್ನ ಅವತಾರ ಆಗಿದ್ದೇ ಇಂತಹ ದುರುಳರನ್ನು ಬುಡಸಹಿತ ಕಿತ್ತು ಹಾಕುವುದಕ್ಕಾದರೆ ಇನ್ನು ಕೆಲವರ ಹೃದಯದಲ್ಲಿ ಸೇರಿಕೊಂಡ ಖಲತ್ವವನ್ನು ನಿವಾರಣೆ ಮಾಡುವುದಕ್ಕಾಗಿ. ಹಾಗಾಗಿ ಈ ಕಾಳಿಯ ಇವನು ಕೂಡ ಕಂಸನ ಗುಂಪಿನಲ್ಲೇ ಇದ್ದ. ಆರಂಭದಲ್ಲಿ ಒಂದು ಎಲ್ಲರೂ ಒಟ್ಟು ಸೇರಿ ಕೃಷ್ಣಾವತಾರಕ್ಕಿಂತ ಪೂರ್ವದಲ್ಲೇ ಎಲ್ಲ ಎಡಗಾಲು ಮುಂದಿಟ್ಟುಕೊಂಡು ಜೊತೆ ಸೇರಿ ಭಗವಂತ ಇಳಿದು ಬರ್ತಾನೆ ಅಂತ ಭಾವಿಸಿ ಒಂದು ಮೀಟಿಂಗ್ ಮಾಡಿದ್ರು. ಆ ಮೀಟಿಂಗ್ ಮಾಡುವಾಗ ಅವರಿಗೆ ಬಂದ ಸುದ್ದಿ ಎದುಗಳಲ್ಲಿ ಎಲ್ಲ ದೇವತೆಗಳು ಅವತರಿಸಿ ಬರ್ತಾರೆ ಅಂತನ್ನುವ ಮನಸ್ಸಿನಲ್ಲಿ ಆ ವಿಷವನ್ನು ಕಾರುವುದಕ್ಕಾಗಿ ಎಲ್ಲೆಲ್ಲಿ ಎದುಗಳು ಸಿಕ್ಕಿದ್ರು ಅವರನ್ನೆಲ್ಲರನ್ನೂ ತರಿದು ನಾಶ ಮಾಡುವಂತಹ ಯೋಚನೆಯಲ್ಲಿ ಈ ಕಾಳಿಯನೂ ಜೊತೆ ಸೇರಿದ್ದ. ಹಾಗಾಗಿ ಅವನ ಜೊತೆ ಸೇರಿದ್ದಕ್ಕಾಗಿ ನಿಗ್ರಹಿಸುವ ಉದ್ದೇಶದಿಂದ ಅವನ ನೆತ್ತಿಯ ಹತ್ತಿ ಅವನ ಒಳಗಿನ ವಿಷವನ್ನೆಲ್ಲ ಕಳೆದ. ಅವರು ಕೇಳಿದರು, ಅನುಗ್ರಹೋ ಎಂಭವತಾ ಕೃತೋಹಿನೋ ದಂಡ ಅಸತಾಂತೆ ಖಲ ಕಲ್ಮಶಾಪಹ. ನೀನು ದಂಡನೆ ಮಾಡಿದ್ದು ಸರಿ. ನಮಗೆ ಬದುಕಿನಲ್ಲಿ ಏನಾದರೂ ತಪ್ಪು ಕೆಲಸ ಮಾಡುವಾಗ ತಕ್ಷಣವೇ ಶಿಕ್ಷೆ ಆಯಿತು ಅಂದರೆ ನಾವು ದೇವರ ಹತ್ರ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ನಮ್ಮನ್ನು ಇನ್ನೂ ತಪ್ಪು ದಾರಿಗೆ ಹೆಜ್ಜೆ ಇಡುವುದನ್ನು ತಪ್ಪಿಸಿದ್ದಾನೆ ಅಂತ ಅರ್ಥ. ನಾವು ತಪ್ಪು ಮಾಡುವಾಗ ನಾವು ಮತ್ತು ಸಸೂತ್ರವಾಗಿ ಮಾಡ್ತಾ ಇದ್ದೇವೆ ಅಂದರೆ ದೇವರು ನಮ್ಮನ್ನು ಕೈ ಬಿಟ್ಟಿದ್ದಾನೆ ಅಂತ ಅರ್ಥ. ಹಾಗಾಗಿ ನಾವು ಮಾಡುವ ತಪ್ಪು ಯಾರಿಗೆ ಗೊತ್ತಾಗಲಿಲ್ಲ ಅಂತ ಖುಷಿಪಟ್ಟು ನಾಳೆ ಮತ್ತೆ ಮುಂದುವರಿಸ್ತಾ ಇದ್ದೇವೆ ಅಂದರೆ ನಾವು ಜಾರ್ತಾನೇ ಇದ್ದೇವೆ ಅಂತ ಅರ್ಥ. ಈ ಕಾರಣಕ್ಕಾಗಿ ಅವರು ಹೇಳುತ್ತಾರೆ, ತೇ ಅನುಗ್ರಹ
ಏವ ಸಮ್ಮತಃ. ನೀನು ಈ ರೀತಿ ನಿಗ್ರಹ ಮಾಡಿ, ಕ್ರೋಧೋಪಿತೇ ಅನುಗ್ರಹ, ನೀನು ಕೋಪಗೊಂಡ ಮಾತೂ ಕೂಡ ನಮಗೆ ಅನುಗ್ರಹವೇ ಆಗಿದೆ ಅಂತ ಭಾವಿಸಿ ಅವರ ಪರವಾಗಿ ಕ್ಷಮೆಯನ್ನು ಕೇಳಿದ ನಂತರ ಕಾಳಿಯನೂ ಕೂಡ ತಲೆ ತಗ್ಗಿಸಿ ಅವರ ಮಾತಿನ ಜೊತೆಗೆ ತಾನೂ ಜೊತೆ ಸೇರ್ತಾನೆ. ಅಲ್ಲಿ ತುಂಬ ಚೆನ್ನಾಗಿ ಅವರು ಸ್ತೋತ್ರ ಮಾಡ್ತಾರೆ. ಸುಮಾರು 56 ನಾಮಗಳಲ್ಲಿ ಆ ಸ್ತೋತ್ರವನ್ನು ಆ ಪತ್ನಿಯರೆಲ್ಲ ಸೇರಿಕೊಂಡು ಕೃಷ್ಣನ ವಿಶಿಷ್ಟವಾದ ನಾಮಗಳನ್ನು ಉಚ್ಚಾರಣೆ ಮಾಡ್ತಾರೆ. ಆ ನಂತರ ಮತ್ತೆ ಒಂದು ಮಧ್ಯದಲ್ಲಿ ಮಾತುಕತೆಯ ರೂಪದಲ್ಲಿ, ಹುಟ್ಟಿಸಿದ್ದೇ ನೀವು ನಮ್ಮನ್ನು ವಿಷಯುಕ್ತರನ್ನಾಗಿ ಇಂದ ಮೇಲೆ ಈ ರೀತಿ ನೀನು ನಮ್ಮನ್ನು ನಿಗ್ರಹಿಸಿದ್ದು, ಇಲ್ಲಿ ಇರುವುದನ್ನು ತಪ್ಪು ಅಂತ ಕಳಿಸುವುದು ಎಷ್ಟು ಸರಿ ಅಂತ. ಅದಕ್ಕೆ ಹೇಳ್ತಾನೆ, ನಿನಗೆ ಇರಲಿಕ್ಕೆ ಅಂತ ಬೇರೆ ಜಾಗ ಇತ್ತಲ್ಲ, ಅಲ್ಲಿ ಬಿಟ್ಟು ಯಾಕೆ ಬಂದಿ? ಅದಕ್ಕೆ ಇಲ್ಲಿ ಸ್ವಲ್ಪ ರಕ್ಷಣೆ ಸಿಗುತ್ತೆ ಅಂತ ಬಂದೆ. ಏನು ರಕ್ಷಣೆ? ಈ ಪ್ರದೇಶಕ್ಕೆ ನನಗೆ ಗರುಡ ಬರುವುದಿಲ್ಲ ಅನ್ನುವ ಸುದ್ದಿ ಬಂತು, ಅದಕ್ಕೋಸ್ಕರ ಇಲ್ಲಿ ಇದ್ದೇನೆ. ಅಲ್ಲ, ಗರುಡ ಬೆನ್ನಟ್ಟಿಕೊಂಡು ಬರುವ ತಪ್ಪೇನು ಮಾಡಿದೆ? ಅದು ಹೇಳು, ಅದನ್ನು ಹೇಳು, ಒಪ್ಪಿಕೋ, ಏನಾಯಿತು ಅನ್ನೋದನ್ನು ಎಲ್ಲ ಹೇಳಿದರೆ ಭಗವಂತನ ಹತ್ರ ಮುಚ್ಚುಮರ ಇಲ್ಲ. ತಲೆಯ ಉಷ್ಣೀಷತೆಗೆ ಮೈಯ ಬಟ್ಟೆ ತೆಗಿ ಅಂದರೆ ದೇವರ ಹತ್ರ ನಾವು ಎಲ್ಲ ಸತ್ಯ ಒಪ್ಪಿಕೊಳ್ತೇವೆ ಅಂತ. ಆ ಹಿನ್ನೆಲೆಯಲ್ಲಿ ದೇವರ ದರ್ಶನ ಮಾಡುವಾಗ ನಮ್ಮನ್ನು ನಾವು ಒಪ್ಪಿಸಿಕೊಳ್ಳುವ ಕ್ರಮದಂತೆ ಮನಸ್ಸಿನಲ್ಲಿದ್ದ ಎಲ್ಲವನ್ನೂ ಹೇಳು ಅಂದ. ಹಿಂದೆ ಒಂದು ನಿಯಮ ಮಾಡಿಕೊಂಡಿದ್ರು. ಕದ್ರುವಿನ ಮಕ್ಕಳಾಗಿ ಹುಟ್ಟಿದವರೆಲ್ಲರೂ ಕೂಡ ತಪ್ಪಾಗಿ ಮೋಸದಿಂದ ಕದ್ರು ಮಾಡಿದ ಆಟದಲ್ಲಿ ವಿನತೆಯನ್ನು ದಾಸಿಯನ್ನಾಗಿ ಮಾಡಿಕೊಂಡು ಗೋಳೈಕೊಂಡಿದ್ರು. ಗರುಡ ಅದನ್ನು ಬಿಡಿಸಿ ಮುಂದೆ ಅವರನ್ನೆಲ್ಲ ನಿಗ್ರಹಿಸುವ ಹಂತಕ್ಕೆ ಹೋದಾಗ, ನೀವೆಲ್ಲ ಬಲಿ ಇಕ್ಕಿದರೆ, ನೀವೆಲ್ಲ ಅವನ ಪರವಾದ ಪೂಜೆಯನ್ನು ಮಾಡಿದರೆ ನಿಮ್ಮನ್ನು ನಿಗ್ರಹಿಸುವುದಿಲ್ಲ ಅಂತ ಹೇಳಿದ್ದ. ಅದರ ಪ್ರಕಾರ ಕ್ರಮವಾಗಿ ನಡೀತಾ ಇತ್ತು ಬಹಳ ದಿವಸಗಳ ಕಾಲ. ಆದರೆ ಈ ಕಾಳಿಯ, ನಾನಿನ್ನು ಮುಂದೆ ಬಲಿ ಕೊಡುವುದಿಲ್ಲ. ಬಲಿ ಅಂತಂದರೆ ಪೂಜೆ, ಗೌರವ, ಅವನಿಗೆ ಸಲ್ಲಿಸಬೇಕಾದ ಒಂದು ಆಹಾರದ ದ್ರವ್ಯ ಅಂತ ಅಷ್ಟೇ ಅರ್ಥ. ಆ ಅರ್ಥದಲ್ಲಿ ನಾನು ಕೊಡುವುದಿಲ್ಲ ಅಂತ ತಾನು ಕೊಟ್ಟ ಮಾತನ್ನು ತಪ್ಪಿ ನಿಂತಾಗ ಗರುಡ ಬೆನ್ನಟ್ಟಿಕೊಂಡು ಬಂದ. ಇದೇ ಒಂದು ಪ್ರದೇಶದಲ್ಲಿ ಸಣ್ಣ ಜಲಚರಗಳು, ಸೌಭರಿ ಎನ್ನುವಂತಹ ಋಷಿ ತಪಸ್ಸು ಮಾಡುವ ಹೊತ್ತಿಗೆ ತಮ್ಮ ಭಯಕ್ಕೆ ಕಾರಣವನ್ನು ಗರುಡ ಅಂತ ಹೇಳಿದಾಗ, ಈ ಪ್ರದೇಶಕ್ಕೆ ಅವನು ಬಾರದೇ ಇರಲಿ ಅಂತ ಹೇಳಿದ ಮಾತನ್ನು ಗರುಡ ಒಬ್ಬ ಋತ್ವಿಜನ ಮಾತನ್ನು ತಪ್ಪುವುದು ಬೇಡ ಅಂತ ಬಾರದೆ ನಿಂತಿದ್ದ. ಅದನ್ನು ಇವನು ದುರುಪಯೋಗ ಪಡಿಸಿಕೊಂಡು, ಆ ಕಾರಣಕ್ಕಾಗಿ ನಿನ್ನನ್ನು ಈಗ ನಿಗ್ರಹಿಸಬೇಕಾಗಿದೆ, ಹೋಗು ಮತ್ತೆ ರಮಣಕ ದ್ವೀಪಕ್ಕೆ ಅಂತ ಅವನನ್ನು ಕಳುಹಿಸಿಕೊಟ್ಟ. ಹೀಗೆ ಕಾಳಿಯನನ್ನು ಮರ್ದಿಸುವ ಮೂಲಕ ನಮ್ಮೊಳಗೆ ಸೇರಿಕೊಂಡ ಮದವನ್ನು ನಿಗ್ರಹಿಸುವ ಕಾಳಿಯ ಮರ್ದನನ ಕೃಷ್ಣನ ಚಿಂತನೆ ಈ ಕಥೆಯ ಮೂಲಕ ನಮಗೆ ಬಂತು. ಮುಖ್ಯವಾಗಿ ಇನ್ನೂ ಒಂದು ಸಾಮಾಜಿಕವಾಗಿ ನಾವು ಯೋಚಿಸಬೇಕಾದದ್ದು, ಅಲ್ಲಿಯ ಮಡುವಿಗೆ ವಿಷ ಬಿದ್ದಿದೆ ಎಂದಾಗ ಕೃಷ್ಣ ಕಂಸನಿಗೆ ಪತ್ರ ಬರಲಿಲ್ಲ, ಅಥವಾ ಇನ್ಯಾರತ್ರನೋ ದೂರು ಕೊಟ್ಟು ನಮ್ಮ ಕೆಲಸ ಆಯಿತು ಅಂತ ಕೈ ತೊಳ್ಕೊಳ್ಳಿಲ್ಲ. ತಕ್ಷಣ ತಾನೇ ಆ ಕಾರ್ಯಕ್ಕೆ ಇಳಿದ, ಅದನ್ನು ನಿಗ್ರಹಿಸುವ, ಅದನ್ನು ವಿಷವನ್ನು ಪರಿಹರಿಸಿ ಮತ್ತೆ ಮೊದಲಿನಂತಾಗಿಸುವ ಪ್ರಯತ್ನದಲ್ಲಿ ಊರಿನವರಿಗೆ ಸೇರಿ ಸಂದೇಶವನ್ನು ಕೊಟ್ಟ. ಹಾಗೆ ಯಾವುದೇ ಒಂದು ಕಾರ್ಯ ನಮ್ಮ ಸುತ್ತ ನಡೆಯುವ ಸಣ್ಣ ಪುಟ್ಟ ವಿಷಯಗಳಲ್ಲೂ ಕೂಡ ನೀರನ್ನು ಉಳಿಸುವ, ಪರಿಸರವನ್ನು ಉಳಿಸುವ, ಗಿಡಮರಗಳನ್ನು ಬೆಳೆಸುವ ಪ್ರತಿಯೊಂದು ಕಾರ್ಯದಲ್ಲಿ ಪ್ರತಿಯೊಬ್ಬನಿಗೂ, ಅಂದರೆ ನಾವೇ ನಮ್ಮನ್ನು ನಿರ್ವಹಿಸುವಂತಹ ಸರ್ವಕಾರವನ್ನು ದೂರುವ ಹಂತಕ್ಕೆ ಹೋಗದೆ, ನಾವು ನಮ್ಮ ಜೊತೆಗೆ ಆಯ್ಕೆ ಮಾಡಿದಂತಹ ವ್ಯವಸ್ಥೆಯೂ ಕೂಡ ಅದು ನಮ್ಮದೇ ಭಾಗ ಅಂತ ಚಿಂತಿಸಬೇಕು. ಆ ಎಚ್ಚರ ಇದ್ದಾಗ ಸರ್ವಕಾರವೇ ಎಲ್ಲ ಮಾಡುತ್ತೆ ಅನ್ನುವ ಭ್ರಮೆ ಹೋದರೆ ನಾವು ನಮ್ಮ ಸುತ್ತ ಇರುವ ಸಾರ್ವಜನಿಕ ಆಸ್ತಿಪಾಸ್ತಿಗಳನ್ನು ಹಾನಿ ಮಾಡಿಕೊಳ್ಳದೆ ಅದನ್ನು ರಕ್ಷಿಸಿಕೊಳ್ಳುವ ಹೊಣೆಗಾರಿಕೆಯನ್ನು ಹೊತ್ತಿರಬೇಕು ಅನ್ನೋದನ್ನು ಕೃಷ್ಣನ ಈ ಬದುಕಿನ ಚಿತ್ರಣ ನಮ್ಮ ಮುಂದೆ ತೆರೆದು ನಿಲ್ಲುತ್ತೆ. ಮತ್ತೆ ಮುಂದಿನ ಕಥೆಯೊಂದಿಗೆ ಆ ಭಾಗವನ್ನು ಅನುಸಂಧಾನ ಮಾಡೋಣ.